ಮಕರ ರಾಶಿಯವರಿಗೆ ಶನಿ ಮೂರನೆಯ ಅಂಶ 4ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಸಹಜ ಸ್ಥಾನವಾದಂತಹ 4ನೇ ಮನೆ ನಿಮ್ಮನ್ನು ಸ್ವಾಭಾವಿಕವಾಗಿ ಇರುವುದಕ್ಕೆ ಬಿಡುವುದಿಲ್ಲ. ಏನೋ ವ್ಯತ್ಯಾಸಗಳು. ಒಳ್ಳೆಯದನ್ನು ಮಾಡಬೇಕು ಅಂತಂದರೆ ಮನಸ್ಸು ಮಾಡುವವರೆಗೂ ಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಅದರಿಂದ ಏನೋ ತಪ್ಪುಗಳು, ಅನಾಚಾರಗಳು, ಅಪಚಾರಗಳು ನಿಮ್ಮಿಂದ ಆಗ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಮಿತಿಮೀರಿದಂತಹ ಔಷಧ ಸೇವನೆ ಕೆಲವರು ಗಮನಿಸಿರಬಹುದು. ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ಔಷಧಿ ಮಾತ್ರೆಯನ್ನು ತೆಗೆದುಕೊಳ್ತಾನೇ ಇರ್ತಾರೆ. ಅದು ಶ್ವಾಸಕೋಶಕ್ಕೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು ಈ ವರ್ಷ ಆಗುತ್ತೆ. 2ನೇ ಮನೆಯ ಶನಿಯ ಸಂಚಾರ ಆರ್ಥಿಕವಾಗಿ ಅನುಕೂಲ ಆದರೂ ಕೂಡ ಸಾಂಸಾರಿಕವಾಗಿ ಭಿನ್ನತೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕುಟುಂಬ ಸ್ಥಾನದಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಕಡಿಮೆಯಾಗತ್ತೆ. ಮೇ ತಿಂಗಳಿನಲ್ಲಿ 2ನೇ ಮನೆಯ ರಾಹು ತಪ್ಪು ವಿಧಾನಗಳ ಮೂಲಕ ಹಣವನ್ನು ಗಳಿಕೆ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು ಕೊಡ್ತಾನೆ ಅಂತಕ್ಕಂಥದ್ದು. ವಾಮಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದಾಗತ್ತೆ. 2ನೇ ಮನೆಯ ಗುರುವಿನ ಪ್ರಭಾವ ಉತ್ತಮರ ಅಥವಾ ಸಾಧುಗಳ ಭೇಟಿಗೆ ಅವಕಾಶ ಇರತಕ್ಕಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಸಂಪರ್ಕಗಳು, ಜನಬಲ ನಿಮಗೆ ದುರ್ಬಲವಾಗ್ತಕ್ಕಂಥದ್ದು. ಅದೇ ಜನರೇ ನಿಮಗೆ ತೊಂದರೆಯನ್ನು ಅಥವಾ ನಿಮ್ಮ ವಿರೋಧವಾಗಿ ಕೆಲವು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ನಿಮ್ಮ ವರ್ಚಸ್ಸಿಗೆ ಧಕ್ಕೆಯನ್ನುಂಟು ಮಾಡ್ತಕ್ಕಂತಹ ಕೆಲಸಗಳು ಹೆಚ್ಚಾಗಿ ನಡೆಯುತ್ತೆ ಅಂತಕ್ಕಂಥದ್ದು. ಪ್ರೇಮಿಗಳಿಗೆ ಮೇ ತಿಂಗಳಿನಲ್ಲಿ ವಿಶೇಷವಾದಂತಹ ಅನುಗ್ರಹ ಅಥವಾ ನಿಮ್ಮ ಮುಂದಿನ ಒಂದು ನಿರ್ಧಾರಕ್ಕೆ ಅನುಕೂಲವಾಗ್ತಕ್ಕಂಥದ್ದಿದೆ. ರಾಹು ಸುಳ್ಳನ್ನು ಹೇಳಲಿಕ್ಕೆ, ಕಠಿಣವಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡ್ತಾನೆ. ವೈಯಕ್ತಿಕವಾದಂತಹ ಸಂಬಂಧಗಳಿಗೆ ಇದು ಒಳ್ಳೆಯ ಕಾಲ ಅಲ್ಲ ಅನ್ನುವಂಥದ್ದನ್ನು ಮರಿಬಾರದು. ವರ್ಷದ ಕೊನೆಯಲ್ಲಿ ವೈವಾಹಿಕ ಸಮಸ್ಯೆಗಳು, ಹಾಗೆ ಗುರುವಿನ ಸಂಚಾರದಿಂದ ವಿದೇಶ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂತಹ ಆಸೆ ಇರುವಂಥವರಿಗೆ ಅನುಕೂಲತೆಗಳು ದೊರಕುವಂಥದ್ದಾಗಿದೆ. ವಿಶೇಷವಾಗಿ ಗುರುವಾರದ ದಿವಸ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಅನಾನುಕೂಲ ಆದಂಥವರು ವಿಷ್ಣು ಸಹಸ್ರನಾಮವನ್ನು ಕೇಳಿ ಶುಭವಾಗಿ.